ಸ್ನೇಹಿತರೆ, ಬಾಗೇಪಲ್ಲಿಯ ಶಾಸಕರಾದಂತಹ ಸುಬ್ಬರೆಡ್ಡಿ ಅವರನ್ನು ಅಸಿಂಧುಗೊಳಿಸಿದೆ ಹೈಕೋರ್ಟು ಶಾಸಕ ಸ್ಥಾನದಿಂದ ಅನ್ನುವಂತಹ ನ್ಯೂಸ್ ಎಲ್ಲ ಕಡೆ ಹರಿದಾಡ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ನಂತರ ಅದು ಸೋಮವಾರ ದಿನದಂದು ಅಂದರೆ ನಿನ್ನೆ ದಿನದಂದು ವಾಪಸ್ಸು ಹೈಕೋರ್ಟ್ ಹೇಳಿದೆ ಅದು ಸುಪ್ರೀಂ ಕೋರ್ಟಿಗೆ 6 ತಿಂಗಳ ಒಳಗೆ ಅಲ್ಲಿಂದ ಏನಾದರೂ ಸ್ಟೇ ತಗೊಂಡು ಬಂದರೆ ಅವರು ಅಥವಾ ಅಲ್ಲಿಂದ ಏನಾದರೂ ಒಂದು ನಿರ್ಧಾರವನ್ನು ಸಿಕ್ತು ಅಂತಾದರೆ ಅವರು ಮುಂದುವರಿಬೋದು, ಇಲ್ಲ ಅಂತಂದರೆ ಅವರು ವಾಪಸ್ ಏನೋ ಅಲ್ಲಿ ರಿಎಲೆಕ್ಷನ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಿ ಒಂದು ಆರ್ಡರ್ ಪಾಸ್ ಆಗಿದೆ ಅಂತ. ಸರಿ, ಅಸಿಂಧು ಯಾವಾಗ ಆಗತ್ತೆ? ಏನಾದರೂ ಅವರ ಬಗ್ಗೆ ಅಫಿಡವಿಟ್ಗಳನ್ನು ಹಾಕುವಾಗ, ಅಂದರೆ ಶಾಸಕ ಸ್ಥಾನಕ್ಕೆ ಅವರು ಏನು ಒಂದು ಅಫಿಡವಿಟ್ ಸಲ್ಲಿಸ್ತಾರೆ, ಅಂದರೆ ಅವರ ಒಂದು ನಾಮಿನೇಷನ್ ಹಾಕುವ ಸಂದರ್ಭದಲ್ಲಿ ಅವರ ಹತ್ರ ಎಷ್ಟು ಆಸ್ತಿ ಇದೆ, ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಸಂಬಂಧಿಕರೇನು, ಅಂದರೆ ಏನು ಒಂದು ಮಕ್ಕಳೆಷ್ಟಿದ್ದಾರೆ, ಹೆಂಡತಿ ಯಾರು, ಎಲ್ಲವನ್ನು ಅವರ ಫ್ಯಾಮಿಲಿ ಡೀಟೇಲ್ಸನ್ನು ನಾವು ಅಫಿಡವಿಟ್ನ ಮುಖಾಂತರ ಸಲ್ಲಿಸುವಂಥದ್ದು ಚುನಾವಣಾ ಆಯೋಗಕ್ಕೆ. ಇಲ್ಲಿ ತಪ್ಪು ನಡೆದ್ರೆ ಯಾವುದೇ ಒಂದು ಇನ್ಫಾರ್ಮೇಷನನ್ನು ತಪ್ಪಾಗಿ ಚುನಾವಣಾ ಆಯೋಗಕ್ಕೆ ಕೊಟ್ಟಾಗ ಅದು ಕೋರ್ಟಿಗೆ ಹೋದರೆ ಒಂದು ವೇಳೆ ಪ್ರಶ್ನೆ ಆದರೆ ಅದು ಜನರ ಗಮನಕ್ಕೆ ಬಂದು ಅದು ಯಾರಾದರೂ ಅದನ್ನು ಪ್ರಶ್ನೆ ಮಾಡಿದಾಗ ಅದು ಕೋರ್ಟು ನಿಜ ಅಂತ ಹೇಳಿ ನಂಬುವಂತಹ ಎಲ್ಲ ದಾಖಲೆಗಳು ಇದ್ದಾಗ ಆ ರೀತಿಯಾದ ಒಬ್ಬ ಶಾಸಕನನ್ನು ಅವರು ಅಸಿಂಧುಗೊಳಿಸ್ತಾರೆ. ಹೋಪ್ ಯು ಅಂಡರ್ಸ್ಟುಡ್ ನಾನೇನು ಹೇಳಿದೆ ಅಂತ. ಸರಿ, ಈಗ ಈ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಇದೆ, ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನುವ ಹಾಗೆ ನಮ್ಮ ನರೇಂದ್ರ ಮೋದಿಜಿ ಅವರು 3 ಸತಿ MLA ಆಗ್ತಾರೆ, 3 ಸತಿ CM ಆಗ್ತಾರೆ, 3 ಸತಿ ಪ್ರಧಾನಿನೂ ಆಗಿದ್ದಾರೆ. ಆದರೆ ಏನು ಮೇಡಮ್ ಅಂತ ಕೇಳ್ಬೋದು. ಗುಜರಾತಿನ 3 ಸತಿ ಆಯ್ಕೆಯಾದ, ಗುಜರಾತಿಂದ 3 ಸತಿ CM ಆಗಿ ಆಯ್ಕೆ ಆಗಿದ್ದಾರೆ, 3 ಸತಿ MLAನೂ ಆಗಿದ್ದಾರೆ. ಸರಿ, ಏನು ಹೇಳಿ ಮೇಡಮ್ ಬೇಗ ಅಂತ ಕೇಳ್ತೀರಾ? ಏನಪ್ಪ ವಿಚಾರ ಅಂದರೆ ಆ 3 ಸತಿ ಆದಾಗ ಕೂಡ ಅವರಿಗೆ ಒಬ್ಬ ಹೆಂಡತಿ ಇದ್ದಳು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ಹೇಳಲೇ ಇಲ್ಲ, ಮನೆಯೊಳಗಿದ್ದಾರೆ ಅಂತ ಹೇಳಲೇ ಇಲ್ಲ. ಸರಿ, ಆ ನಂತರ ಅವರು MP ಗೆ ನಿಂತ್ಕೊಳ್ತಾರೆ, ಆಗಲೂ ಹೇಳಲೇ ಇಲ್ಲ. ಆ ನಂತರ 2ನೇ ಬಾರಿಗೆ ಅದು ವಿಚಾರ ಎಲ್ರಿಗೂ ಮೆಲ್ಲ ಗೊತ್ತಾಗ್ತಾ ಇದೆ, ಇದು ಹೊಗೆ ಆಡ್ತಾ ಇದೆ ಅನ್ನುವಾಗ ಪ್ರಧಾನಿಗಳು ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತುಕೊಂಡ ಪ್ರಧಾನಿಗಳು ಆಗ ಒಂದು ಅಫಿಡವಿಟ್ ಆಗ್ತಾರೆ, ನನಗೂ ಒಬ್ಬಳು ಹೆಂಡತಿ ಇದ್ದಾಳೆ ಮನೆಯೊಳಗೆ, ಆದರೆ ನಮ್ಮ ಮನೆಯೊಳಗಲ್ಲ, ನಾನು ಬಿಟ್ಟಿದ್ದೇನೆ, ಆಕೆಯ ಜೀವನ ಆಕೆ ನಡೆಸ್ತಾ ಇದ್ದಾಳೆ, ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ, ನನ್ನಷ್ಟಕ್ಕೆ ನಾನು ದೇಶದ ಜನರನ್ನು ಮಂಗ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ. ಆಗ ಇನ್ನೂ ಸುಳ್ಳು ಹೇಳಿದರೆ ಜನಕ್ಕೆ ಗೊತ್ತಾಗ್ತದೆ ಅಂತ ಹೇಳಿ ಸತ್ಯಾಂಶವನ್ನು ಹೊರಗಿಡ್ತಾರೆ. ಅಲ್ಲಿಯವರೆಗೆ ಬರೋಬ್ಬರಿ 20 ವರ್ಷ, 3 ಬಾರಿ MLA, 3 ಬಾರಿ CM, 1 ಬಾರಿ PM ಆದ ನಂತರ, ಅಂದರೆ ಬರೋಬ್ಬರಿ 20 ವರ್ಷಗಳ ನಂತರ, ತನ್ನ ರಾಜಕೀಯ ಜೀವನದ 20 ವರ್ಷಗಳ ನಂತರ ಜನರ ಮುಂದೆ ಮೋದಿ, ವಿಶ್ವಗುರು ಮೋದಿಜಿಯವರು ಅವರಿಗೆ ಒಬ್ಬ ಹೆಂಡತಿ ಇದ್ದಾಳೆ ಅನ್ನುವಂತಹ ಸತ್ಯವನ್ನು ಬಹಿರಂಗಪಡಿಸ್ತಾರೆ. ಸರಿ, ಹೋಗ್ಲಿ ಬಿಡಿ ಮೇಡಮ್, ಅದೆಲ್ಲ ಆಗೋಗಿರೋ ಕತೆ, ಇವಾಗ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ನೀವು ಕೇಳ್ಬೋದು. ಆದರೆ ಇಷ್ಟು ವರ್ಷ, 20 ವರ್ಷಗಳ ಕಾಲ ಒಂದು ಸತ್ಯಾಂಶವನ್ನು ಜನರ ಎದುರು ಮುಚ್ಚಿಟ್ಟಿದ್ದಾರೆ, ಚುನಾವಣಾ ಆಯೋಗದ ಎದುರು ಮುಚ್ಚಿಟ್ಟಿದ್ದಾರೆ. ಇದೆಲ್ಲ ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ನಾನು ಆ ಪಕ್ಷದ ವರಿಷ್ಠರನ್ನು ಕೇಳ್ತಾ ಇದ್ದೇನೆ, ಜೊತೆಗೆ ಅಪೋಸಿಷನನ್ನು ಕೇಳ್ತೇನೆ ನಾನು. ನೀವು ಯಾಕೆ ಈಗಲಾದರೂ ಒತ್ತಡ ಹಾಕಬಾರ್ದು? ಈ ರೀತಿಯಾಗಿ ಸುಳ್ಳು ಹೇಳಿದಂತಹ ಒಬ್ಬರು 20 ವರ್ಷ ಸುಳ್ಳು ಹೇಳಿ ಅವರು ಅಧಿಕಾರದಲ್ಲಿ ಇದ್ದಂತಹ ಈ ಪ್ರಧಾನಿಗಳು ಈಗ ಯಾಕೆ ಸತ್ಯ ಹೇಳಿದ್ರು ಅದೆಲ್ಲ ಮುಖ್ಯ ಅಲ್ಲ, ಅದು ಸತ್ಯ ಗೊತ್ತಾಗತ್ತೆ ಅನ್ನೋದಕ್ಕೆ ಸತ್ಯ ಹೇಳಿದ್ದಾರೆ. ಆದರೆ ಅವರನ್ನು ಯಾಕೆ ಮುಂದುವರಿಸಬೇಕು ಒಬ್ಬರು ಪ್ರಧಾನಿಯಾಗಿ? ಇನ್ನೆಷ್ಟು ಸುಳ್ಳುಗಳನ್ನು ಹೇಳ್ತಾರೋ, ಇನ್ನೆಷ್ಟು ಸುಳ್ಳುಗಳನ್ನು ಹೇಳಿದಾರೋ ಈ 20-25 ವರ್ಷಗಳಲ್ಲಿ? ಇದನ್ನು ನಾವು ಗಮನಿಸಬೇಕು. ಅವರ ಸದಸ್ಯತ್ವವನ್ನು, ಸಂಸದರಾಗಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತ ಯಾಕೆ ಅಪೋಸಿಷನ್ ಒತ್ತಡ ಮಾಡಬಾರ್ದು? ಯಾಕೆ ರೂಲಿಂಗ್ ಪಾರ್ಟಿ ಆದಂತಹ BJP ನಿರ್ಧಾರ ಮಾಡಬಾರ್ದು? ಅವರ ಪಕ್ಷಕ್ಕೂ ಕೂಡ ಇದು ದ್ರೋಹ ಅಲ್ವಾ? BJPಗೂ ಇದೊಂದು ದ್ರೋಹ ಅಲ್ವಾ?
ಇದನ್ನೇ ಮುಚ್ಚಿಟ್ಟವರು ಇನ್ಯಾವುದಾದ್ರೂ ಇಂಟರ್ನ್ಯಾಷನಲ್ ಒಂದು ಕನ್ವೆನ್ಷನ್ ಆಗುವಾಗ, ಇನ್ಯಾವುದೋ ಒಂದು ಅಗ್ರಿಮೆಂಟ್ ಆಗುವಾಗ ಇವ್ರು ಯಾವುದೋ ಒಂದು ಸತ್ಯಾಂಶವನ್ನು ಮುಚ್ಚಿಟ್ರೆ ಈ ದೇಶಕ್ಕೆ ದೊಡ್ಡ ಅಪಾಯನೇ ಕಾದಿರಲ್ವಾ? ಸ್ವಂತ ಹೆಂಡತಿ ನೋಡ್ರಿ, ಒಂದು 10 ಆಸ್ತಿ ಇದೆ, 10 ಕಡೆ ಆಸ್ತಿ ಇದೆ, ಒಂದು ಆಸ್ತಿನ ಮರ್ತೋಗ್ಬಿಟ್ರು ಯಾವುದೋ ಒಬ್ರು ಶಾಸಕರು ಮೆನ್ಷನ್ ಮಾಡೋಕ್ಕೆ, ಇಲ್ಲ ಅವ್ರ ಹತ್ರ ಒಂದು 100 ಕೋಟಿ ಇದೆ, 1 ಕೋಟಿನ ಮರ್ತೋಗ್ಬಿಟ್ರು. ಅದೇ ತಪ್ಪು ಅಂತ ಹೇಳುವಂತಹ ನಮ್ಮ ಕಾನೂನು ಹೆಂಡತಿ ಅಂದರೆ ಲೈಫ್ ಪಾರ್ಟ್ನರ್. ಅದು ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ತನ್ನ ಅರ್ಧ ಅಂತ, ಪತಿಯ ಅರ್ಧ ಭಾಗ, ಅರ್ಧ ದೇಹ ಪತ್ನಿ. ಈ ಪತ್ನಿಯನ್ನು ಹೇಗೆ ಮರ್ತೋದ್ರು ಮೋದಿಜಿಯವರು? ಯಾಕೆ ಮರ್ತೋದ್ರು? ಉದ್ದೇಶ ಏನೇ ಇರಲಿ, ಈ ರೀತಿಯಾಗಿ ಸೀಕ್ರೆಸಿ ಮೇಂಟೈನ್ ಮಾಡುವಂತಹ ಪ್ರಧಾನಿಯವರು ತನ್ನ ಜೀವನದ ಬಗ್ಗೆಯೇ ಒಂದು ತೆರೆದ ಪುಸ್ತಕದಂತೆ ಇರದ ಪ್ರಧಾನಿಗಳು ಯಾವುದಾದ್ರೂ ಒಂದು ದೊಡ್ಡ ಡೀಲ್ ಆಗ್ತಾ ಇದೆ ಬೇರೆ ದೇಶದ ಜೊತೆಗೆ ಅನ್ನುವಾಗ ನಮ್ಮ ದೇಶವನ್ನು ಇವರು ನಮಗೆ ಮುಚ್ಚಿಟ್ಟು ಗೌಪ್ಯವಾಗಿಟ್ಟು ಅನ್ಯಾಯ ಮಾಡಲ್ಲ ಅನ್ನೋದಕ್ಕೆ ಏನು ಆಧಾರ ಇದೆ? ದೊಡ್ಡ ದೊಡ್ಡ ಕಾರ್ಪೊರೇಟ್ಗಳ ಜೊತೆ ಇವರ ಸಂಬಂಧ ಇದೆ ಅಂತ ಹೇಳಿ ಈಗಾಗಲೇ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ದೇಶದ ಆಸ್ತಿಗಳನ್ನೆಲ್ಲ ಕಾರ್ಪೊರೇಟ್ ಸೊಸೈಟಿಗಳಿಗೆ ಮಾರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲೆಲ್ಲ ಷಡ್ಯಂತ್ರ ಮಾಡ್ತಾ ಇಲ್ಲ, ಅದರಲ್ಲೆಲ್ಲ ಮೋಸ ಮಾಡ್ತಾ ಇಲ್ಲ ಅನ್ನುವಂತಹ ಯಾವ ಗ್ಯಾರಂಟಿಯ ಮೇಲೆ ನಾವು ಇವರನ್ನು ಮುಂದುವರಿಸಬೇಕು? ಇವರ ಸಂಸದ ಸ್ಥಾನವನ್ನು ನಾವು ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಸ್ನೇಹಿತರೆ? ಇದಕ್ಕೆ ಯಾಕೆ ನಮ್ಮ ರೂಲಿಂಗ್ ಪಾರ್ಟಿಯಾದಂತಹ BJPಯವರು ಈ ನಿರ್ಧಾರವನ್ನು ಮಾಡಬಾರ್ದು? ಅವರ ಅಲಯನ್ಸ್ ಪಾರ್ಟಿಗಳು ಯಾಕೆ ಈ ಪ್ರಶ್ನೆಯನ್ನು ಕೇಳಬಾರ್ದು? ಅಪೋಸಿಷನ್ ಅವರು ಯಾಕೆ ಈ ಪ್ರಶ್ನೆಯನ್ನು ಮಾಡಬಾರ್ದು? ರಾಷ್ಟ್ರಪತಿಗಳಿಗೆ ಯಾಕೆ ಒಂದು ಪತ್ರ ಬರಿಬಾರ್ದು? ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಒಂದು ಪತ್ರವನ್ನು ಬರೆಯುವುದರ ಮೂಲಕ ಇದರ ಬಗ್ಗೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬರುವಾಗೆ ಮಾಡಬಾರ್ದು ಅಂತ ಹೇಳಿ ನನ್ನ ಪ್ರಶ್ನೆಗಳು. ನಿಮ್ಮ ಉತ್ತರಗಳು ಅಥವಾ ನಿಮ್ಮ ಅಭಿಪ್ರಾಯಗಳು ಸ್ವಲ್ಪ ಸ್ಟಡಿ ಮಾಡಿ ಕೊಡಿ ಆಯಿತಾ? ಸುಮ್ಮನೆ ಒಂದು ಗುಲಾಮರಾಗೆ, ಅಂಧಭಕ್ತರಾಗೆ, ಇನ್ಯಾರ್ಯಾರಾಗೋ ಬಂದು ಸುಮ್ಮನೆ ಅಲ್ಲಿ ಕೆಳಗೆ ಕಮೆಂಟ್ ಹಾಕಿ ಇರಿಟೇಟ್ ಮಾಡಬೇಡಿ ಆಯಿತಾ? ದಯವಿಟ್ಟು ನೀವು ಕಮೆಂಟ್ ಮಾಡದೇ ಇದ್ರೂ ಚಿಂತೆ ಇಲ್ಲ. ನಿಮ್ಮ ಆಫ್ ನಾಲೆಡ್ಜ್ ಇಟ್ಕೊಂಡು ಆಫ್ ಎಗ್ಡ್ ಬಾಯ್ಲ್ ಥರ, ಒಂದು ಎಗ್ ಬಾಯ್ಲ್ ಥರ ಬಿಹೇವ್ ಮಾಡಬೇಡಿ. ನಿಮಗೆ ಹೌದು ಅನಿಸಿದ್ರೆ ಹೌದು ಅಂತ ಬರೀರಿ, ಇಲ್ಲ ಅನಿಸಿದ್ರೆ ಸರಿಯಾದ ರೀಸನ್ಸ್ ಬರೀರಿ. ಮೇಡಮ್ ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಅವರು ಯಾವ ಉದ್ದೇಶಕ್ಕೆ ಬೇಕಿದ್ರೂ ಮಾಡಿರಲಿ, ನಮ್ಗೆ ಅವರೇ ಪ್ರಧಾನಿ ಆಗಬೇಕು, ಇಂಥ ಕಾರಣಕ್ಕಾಗಬೇಕು, ಅವರು ಮುಚ್ಚಿಟ್ಟಿದ್ದು ಇಂಥ ಒಂದು ಸದುದ್ದೇಶಕ್ಕೋಸ್ಕರ ಮುಚ್ಚಿಟ್ಟಿದ್ರು. ನೀವೇನು ಬರೀತಿರೋ ಬರೀರಿ, ಆದರೆ ಸಭ್ಯವಾದ ಭಾಷೆಯಲ್ಲಿ ಬರೀರಿ. ವೈಯಕ್ತಿಕ ನಿಂದನೆ ಬೇಡ. ಇದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಐ ಜಸ್ಟ್ ಇಗ್ನೋರ್ ಅಷ್ಟೇ. ನಿಮ್ಮ ಕಮೆಂಟ್ಗಳು ಅಲ್ಲೇ ಬಿದ್ದಿರ್ತವೆ ಅಷ್ಟೇ, ಕಸದ ಬುಟ್ಟಿಯಲ್ಲಿ ಬಿದ್ದಾಗೆ ಬಿದ್ದಿರ್ತವೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಅಷ್ಟೇ ಸ್ನೇಹಿತರೆ. ಹೋಪ್ ನಾನು ಏನು ಹೇಳಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಅರ್ಥ ಆಗಿದ್ರೆ ಪ್ರಧಾನಿಗಳ ಸಂಸದ ಸ್ಥಾನದ ಸದಸ್ಯತ್ವವನ್ನು ಯಾಕೆ ಕ್ಯಾನ್ಸಲ್ ಮಾಡಬಾರ್ದು, ರದ್ದುಗೊಳಿಸಬಾರ್ದು? ಅವ್ರು ಇನ್ನು ಮುಂದೆ ಯಾಕೆ ಮುಂದುವರಿಬೇಕು ಪ್ರಧಾನಿಗಳಾಗಿ? ಎಷ್ಟೋ ಗೌಪ್ಯ ವಿಚಾರಗಳನ್ನು ಅವರು ಗೌಪ್ಯವಾಗಿಡೋದನ್ನೆಲ್ಲ ರಟ್ಟು ಮಾಡಿ, ರಟ್ಟಾಗಿಡಬೇಕಾಗಿರೋದನ್ನೆಲ್ಲ ಏನೋ ಗೌಪ್ಯವಾಗಿಟ್ಟು ಈ ದೇಶಕ್ಕೆ ಮೋಸ ಮಾಡ್ತಾ ಇಲ್ಲ ಅನ್ನೋ ಗ್ಯಾರಂಟಿ ಏನಾದರೂ ಇದೆಯಾ ಅಂತ ಹೇಳಿ ನನಗೆ ಪ್ರಶ್ನೆ ಬಂದಿದೆ. ಸೊ ಎನಿವೇಸ್ ಫ್ರೆಂಡ್ಸ್, ಈ ವಿಚಾರ ನಿಮಗೆ ಹೌದು ಅನಿಸಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಇನ್ನಷ್ಟು ವಿಶ್ಲೇಷಣೆಗಳನ್ನು ಮಾಡೋಣ. ಆದರೆ ನಾನು ಮಾತ್ರ ರಾಷ್ಟ್ರಪತಿಗೆ ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೆ ಒಂದು ಲೆಟರ್ ಅಂತೂ ಖಂಡಿತ ಬರಿತೇನೆ. ಈ ವಿಡಿಯೋ ಎಲ್ಲ ನೀವು ಶೇರ್ ಮಾಡಿ, ಒಂದಷ್ಟು ಕಮೆಂಟ್ಸ್ ಬಂದ ಮೇಲೆ ಒಂದಷ್ಟು ರಿಸರ್ಚ್ ಮಾಡಿ ಖಂಡಿತ ಬರಿತೇನೆ ಅಂತ ಹೇಳ್ತಾ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಮರ್ತೋಗ್ಬೇಡಿ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದರೆ, ವ್ಯೂವರ್ಸ್ ಜಾಸ್ತಿ ಆದರೆ ನನಗೂ ಖುಷಿ ಮಾತಾಡೋದಕ್ಕೆ. ನೀವು ಬೆಳೆಸ್ತಾ ಇದ್ದೀರಿ, ಜೊತೆಗೆ ನಾನು ಬೆಳೀತಾ ಇದ್ದೀನಿ. ಯಾವ ವಿಚಾರದಲ್ಲಿ? ಹಣಕಾಸಿನ ವಿಚಾರದಲ್ಲಲ್ಲಪ್ಪ, ಒಂದಷ್ಟು ಓದೋ ವಿಚಾರದಲ್ಲಿ ಓದ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಒಂದಷ್ಟು ಇನ್ಫಾರ್ಮೇಷನ್ಸನ್ನು ತೊಗೊಂಡು ಬಂದು ನಿಮ್ಮ ಹತ್ರ ಶೇರ್ ಮಾಡೋ ವಿಚಾರದಲ್ಲಿ ತುಂಬ ಜನ ಬಂದರೆ ತುಂಬ ಮಾತಾಡ್ಬೋದು, ತುಂಬ ವಿಚಾರಗಳಿರುತ್ತೆ ಅಂತ ಹೇಳೋ ಕಾರಣ. ಎನಿವೇಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.